ಪಿಸ್ತೂಲ್ ರದ್ದು ಪ್ರಶ್ನಿಸಿ ನಟ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಸಾಕ್ಷ್ಯದ ಮೇಲೆ ಪ್ರಭಾವ ಬೀರಬಹುದು ಎಂದು ಪಿಸ್ತೂಲ್ ಪರವಾನಗಿ ರದ್ದು ಮಾಡಿ ಆರ್ಆರ್ ನಗರ ಪೊಲೀಸರು ಪಿಸ್ತೂಲ್ ಅನ್ನು ವಶಕ್ಕೆ ತೆಗೆದುಕೊಂಡಿದ್ರು. ಸದ್ಯ ಈಗ ಗನ್ ವಾಪಸ್ ಪಡೆಯುವುದಕ್ಕಾಗಿ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮುಡಾ ಟೆನ್ಷನ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನಟ ಶಿವಣ್ಣ ಮನೆಗೆ ಭೇಟಿ ಕೊಟ್ಟಿದ್ರು. ಅಮೆರಿಕಾದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಬೆಂಗಳೂರಿಗೆ ವಾಪಸ್ಸಾಗಿರುವ ನಟ ಶಿವಣ್ಣ ಆರೋಗ್ಯವನ್ನು ವಿಚಾರಿಸಿದ್ರು. ಈ ವೇಳೆ ಸಿಎಂ ಜೊತೆ ಸಚಿವ ಭೈರತಿ ಸುರೇಶ್, ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಸಹ ಉಪಸ್ಥಿತರಿದ್ದರು. ಮಂಗಳೂರು ಕೋಟೆಕಾರು ಬ್ಯಾಂಕ್ ರಾಬರಿ ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಆರೋಪಿಗಳು ದರೋಡೆ ಮಾಡಿದಂತಹ ಸುಮಾರು 14 ಕೋಟಿ ಮೌಲ್ಯದ 18.5 ಕೆಜಿ ಬಂಗಾರವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿ ಮುರುಗನ್ ಮನೆಯಿಂದ 3 ಬ್ಯಾಗ್ ಬಂಗಾರವನ್ನು ವಶಕ್ಕೆ ಪಡೆಯಲಾಗಿದೆ. ರಾಶಿ ಬಂಗಾರವನ್ನು ಕಂಡು ಪೊಲೀಸರು ಶಾಕ್ ಆಗಿದ್ದು 18 ಗಂಟೆಗಳ ಕಾಲ ಬಂಗಾರವನ್ನು ಲೆಕ್ಕ ಹಾಕಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸದ್ಯ ಬ್ಯಾಂಕ್ನಿಂದ ದರೋಡೆಯಾದ ಎಲ್ಲಾ ಚಿನ್ನವು ಪೊಲೀಸರ ಕೈವಶವಾಗಿದ್ದು ಹೈ ಪ್ರೊಟೆಕ್ಷನ್ನೊಂದಿಗೆ ಚಿನ್ನವನ್ನು ಮಂಗಳೂರಿಗೆ ತರಲಾಗಿದೆ. ಜಮೀನು ವಿವಾದದ ಹಿನ್ನೆಲೆ ಪ್ರಕರಣದ ವರದಿಯನ್ನು ಕೊಡಲು ಸೂಚಿಸಿದ ಕೋರ್ಟ್ಗೆ ಪ್ರತಿಕ್ರಿಯೆ ನೀಡದ ಹಿನ್ನೆಲೆ ಕೋಲಾರದ ಬಂಗಾರಪೇಟೆ ತಹಶೀಲ್ದಾರ್ ಬಂಧನಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಫೆಬ್ರವರಿ 3ರಂದು ಬೆಳಗ್ಗೆ 11ಕ್ಕೆ ಕೋರ್ಟ್ಗೆ ಹಾಜರುಪಡಿಸಲು ಸೂಚನೆಯನ್ನು ಕೊಡಲಾಗಿದೆ. ನಂತರ 1 ಲಕ್ಷ ರೂಪಾಯಿ ಮುಚ್ಚಳಿಕೆ ಬರೆಸಿಕೊಂಡು ಬಿಡುಗಡೆ ಆದೇಶವನ್ನು ಕೊಟ್ಟಿದೆ. ಡಿಕೆ ಪ್ಲಾಂಟೇಶನ್ ಗ್ರಾಮದ 2.5 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ವ್ಯಾಜ್ಯದ ಹಿನ್ನೆಲೆ ಕೋರ್ಟ್ ಈ ಕ್ರಮವನ್ನು ಜರುಗಿಸಿತ್ತು. ಮುಚ್ಚಳಿಕೆ ಪತ್ರ ಬರೆದುಕೊಟ್ಟಿರುವ ತಹಶೀಲ್ದಾರ್ ವೆಂಕಟೇಶ್ ಬಂಧನದಿಂದ ಬಚಾವಾಗಿದ್ದಾರೆ. ಸಹಾಯಕ ಕಮಿಷನರ್ ಕಾಲಿಗೆ ಬಿದ್ದು ಮಹಿಳೆ ಗೋಗರದ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ ಬಳಿ ನಡೆದಿದೆ. ನೆಲವಂಕಿ ಗ್ರಾಮದ ಸರ್ವೆ ನಂಬರ್ 27 ಮತ್ತು 28/2 ಮಧ್ಯೆಯ ರಾಜಕಾಲುವೆ ಒತ್ತುವರಿ ಪ್ರಕರಣ ಸಂಬಂಧ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಸ್ಥಳ ಪರಿಶೀಲನೆಗೆ ಬಂದಿದ್ದರು. ಮಂಗಮ್ಮ ಹಾಗೂ ವೆಂಕಟೇಶಪ್ಪ ಎನ್ನುವರು ಅನುಭೋಗದಲ್ಲಿರುವಂತಹ ಜಮೀನಿನಲ್ಲಿ ರಾಜಕಾಲುವೆ ಒತ್ತುವರಿ ಆರೋಪವನ್ನು ಎದುರಿಸ್ತಾ ಇದ್ರು. ಈ ವೇಳೆ ಎಸಿ ಕಾಲಿಗೆ ಬಿದ್ದ ಮಂಗಮ್ಮ, ನಾವು ಒತ್ತುವರಿ ಮಾಡಿಲ್ಲ, ದಯಮಾಡಿ ತೆರವು ಮಾಡಬೇಡಿ ಅಂತ ಕಾಲಿಗೆ ಬಿದ್ದು ಅಂಗಲಾಚಿ ಬೇಡಿಕೊಂಡಿದ್ದಾರೆ. ಕಳೆದ 1 ವರ್ಷದ ಅವಧಿಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ 6ಕ್ಕೂ ಹೆಚ್ಚು ಜನರು ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ್ದಾರೆ. 1,000 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ತೆಂಗು, ಬಾಳೆ ನಾಶವಾಗಿದೆ. ಇದರಿಂದಾಗಿ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಹಲವು ಬಾರಿ ಅರಣ್ಯಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಸಹ ನಡೆದಿತ್ತು. ಸಚಿವರು ಜಿಲ್ಲಾ ಪ್ರವಾಸ ಮಾಡಬೇಕು ಅಂತ ಕೂಗು ಸಹ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಇವತ್ತು ಸಚಿವ ಈಶ್ವರ ಖಂಡ್ರೆ ರಾಮನಗರ ಪ್ರವಾಸವನ್ನು ಕೈಗೊಂಡಿದ್ದಾರೆ. ರೈತರ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿ ರೈತರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಬಸ್ನಲ್ಲಿ ಮರೆತು ಹೋಗಿದ್ದ 2.5 ಲಕ್ಷ ಹಣ ಹಾಗೂ ಚಿನ್ನಾಭರಣ ಇದ್ದಂತಹ ಬ್ಯಾಗ್ ಅನ್ನು ಕಂಡಕ್ಟರ್ ಪ್ರಯಾಣಿಕರಿಗೆ ಹಿಂತಿರುಗಿಸಿ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ನಲ್ಲಿ ಚಂದ್ರಗೌಡ ಬೊಮ್ಮಕ್ಕಗೌಡ ಅನ್ನೋರ ಶಿರಕೋಳದಿಂದ ಹುಬ್ಬಳ್ಳಿಗೆ ಪ್ರಯಾಣವನ್ನ ಮಾಡಿದ್ರು. ಈ ವೇಳೆ ಬಸ್ನಲ್ಲಿ ಬ್ಯಾಗ್ನ ಮರೆತು ಹೋಗಿದ್ರು. ಈ ಬಗ್ಗೆ ಸಾರಿಗೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಕಂಡಕ್ಟರ್ ಹಾಗೂ ಡ್ರೈವರ್ ಬ್ಯಾಗ್ ಅನ್ನು ಪ್ರಯಾಣಿಕರಿಗೆ ವಾಪಸ್ ಕೊಟ್ಟಿದ್ದಾರೆ. ಲಂಚ ಸ್ವೀಕರಿಸುವಾಗ ಮಂಗಳೂರು ಉತ್ತರ ಟ್ರಾಫಿಕ್ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ಶರೀಫ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಶರೀಫ್ ಹಾಗೂ ಸಿಬ್ಬಂದಿ ಪ್ರವೀಣ್ ನಾಯ್ಕ್ 3,000 ಲಂಚ ಪಡೆಯುವಾಗ ಲೋಕ ದಾಳಿ ಮಾಡಿದೆ. ನ್ಯಾಯಾಲಯದಿಂದ ಸ್ಕೂಟರ್ ಬಿಡುಗಡೆಗೆ ಆದೇಶವಾಗಿತ್ತು. ಈ ಬಗ್ಗೆ ಮಹಿಳಾ ಪೊಲೀಸ್ ನಾಗರತ್ನನನ್ನ ಭೇಟಿ ಮಾಡಲು ಹೇಳಿದ ಶರೀಫ್ ಈ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಾಗರತ್ನ ಲಂಚ ಕೇಳಿದ್ರು ಎನ್ನಲಾಗಿದೆ. ಈ ದೂರಿನಿಂದ ಲೋಕಾಯುಕ್ತರು ರೈಡ್ ಮಾಡಿ ಲಂಚ ಪಡೆಯುವ ವೇಳೆ ಅರೆಸ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ರನ್ನರ್ ಪ್ರೆಸ್ ಮೀಟ್ ಮಾಡಿ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ವಿನ್ನರ್ ಹನುಮಂತು, ರನ್ನರ್ ತ್ರಿವಿಕ್ರಮ್ ಹಾಗೂ ರಜತ್ ಭಾಗಿಯಾಗಿದ್ದರು. ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಐಸಿಸಿ 2024ರ ವಾರ್ಷಿಕ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ದು, ಐಸಿಸಿ ವರ್ಷದ ಟೆಸ್ಟ್ ಕ್ರಿಕೆಟಿಗ ಗೌರವಕ್ಕೆ ಬೂಮ್ರಾ ಅವರನ್ನು ಆಯ್ಕೆ ಮಾಡಲಾಗಿದೆ. 2024ರ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾದ ವೇಗಿ ಜಸ್ಪ್ರೀತ್ ಬೂಮ್ರಾ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಿದ್ದರು. ಈ ಗೌರವಕ್ಕೆ ಪಾತ್ರರಾದ ಟೀಂ ಇಂಡಿಯಾದ ಮೊದಲ ವೇಗದ ಬೌಲರ್ ಎನ್ನುವ ಕೀರ್ತಿಯನ್ನ ಬೂಮ್ರಾ ಪಡೆದುಕೊಂಡಿದ್ದಾರೆ.
ಇವತ್ತು ಟೀಂ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಿನ T20 ಸರಣಿಯ 3ನೇ ಪಂದ್ಯ ರಾಜ್ಕೋಟ್ನಲ್ಲಿ ನಡೆಯುತ್ತೆ. 5 ಪಂದ್ಯಗಳ ಸರಣಿಯಲ್ಲಿ ಭಾರತ ಈಗಾಗಲೇ 2 ಮ್ಯಾಚ್ ಗೆದ್ದಿದ್ದು 3ನೇ ಮ್ಯಾಚ್ ಗೆದ್ದು ಸರಣಿಯನ್ನು ವಶಪಡಿಸಿಕೊಳ್ಳಲು ಎದುರು ನೋಡ್ತಾ ಇದೆ. ತವರಿನಲ್ಲಿ ಕಳೆದ 6 ವರ್ಷಗಳಿಂದ ಸತತ 16 T20 ಸರಣಿಯಲ್ಲಿ ಅಜೇಯವಾಗಿ ಭಾರತ ಮತ್ತೊಂದು ದಾಖಲೆಗೆ ಸಜ್ಜಾಗಿದೆ. ಮತ್ತೊಂದು ಕಡೆ ಬ್ಯಾಟಿಂಗ್ ಲಯಕ್ಕೆ ಮರಳಲು ಇಂಗ್ಲೆಂಡ್ ಆಟಗಾರರು ಪರದಾಡುವಂತಾಗಿದೆ.